ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದೆ, ಇಟ್ಸ್ ಓಕೆ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಹಾಗೆ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನಿದೆ ಅದಕ್ಕೆ ನೀವು ಪರಿಹಾರಗಳನ್ನು ತಗೊಳ್ಬೋದು. ಓಕೆ, ಹಾಗೆಯೇ ಯಾರಿಗೆಲ್ಲ ವೆಲ್ತ್, ಮನಿ, ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು, ಹಾಗೆ ಅಪಾರ್ಚುನಿಟಿಗಳನ್ನು ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಬಿಸ್ನೆಸ್ಸಲ್ಲಿ ಗ್ರೋತನ್ನ ಪಡಿಬೇಕು, ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಹಣದ ವ್ಯವಸ್ಥೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಅಥವಾ ಹಣದ ವಿಷಯದಲ್ಲಿ ಸ್ಟಕ್ ಆಗ್ತಾ ಇದ್ದರೆ ಅದನ್ನು ರಿಲೀಸ್ ಮಾಡಬೇಕು, ಅನ್ಲಿಮಿಟೆಡ್ ಆಗಿ ಎವ್ರಿ ಡೇ ನಿಮ್ಮ ಲೈಫಲ್ಲಿ ಹಣ ಬರಬೇಕು ಅಂತ ಇದ್ದರೆ ಈ ಒಂದು ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಇದು ಹುಣ್ಣಿಮೆ ದಿನ ನವೆಂಬರ್ 5ನೇ ತಾರೀಕಿಗೆ ನಡೀತಿರೋವಂಥದ್ದು ಮನಿ ಬೌಲ್ ರಿಚುವಲ್ ಅಂತ ಹೇಳಿಬಿಟ್ಟು. ಇದು ಪ್ರಾಕ್ಟಿಕಲ್ ಆಗಿ ನಿಮಗೆ ಮಾಡುವಂಥದ್ದಾಗಿರುತ್ತೆ. ನಾನು ಯಾವ ರೀತಿಯಾಗಿ ಈ ಮನಿ ಬೌಲನ್ನು ಮಾಡುವಂಥದ್ದು, ಹಾಗೆ ಅನ್ಲಿಮಿಟೆಡ್ ಆಗಿ ನಿಮ್ಮ ಲೈಫಲ್ಲಿ ಅಪಾರ್ಚುನಿಟಿ, ಹಣವನ್ನು ಪ್ರತಿದಿನ ನಿಮ್ಮ ಲೈಫಲ್ಲಿ ನೋಡೋದಕ್ಕೆ ಈ ಒಂದು ಮನಿ ಬೌಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ರಿಚುವಲ್ಸ್ ಆಗ್ಬೋದು ಅಥವಾ ಏನೆಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಲ್ವ, ಪರ್ಸ್ನಲ್ಲಿ ನಾನು ಯೂಸ್ ಮಾಡಿ ಅದು ನನಗೆ 100% ರಿಸಲ್ಟ್ ಸಿಕ್ಕಿದ ಮೇಲೆ ಮಾತ್ರನೇ ನನ್ನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್, ಕ್ಲೈಂಟ್ಗಳಿಗೆ ನಾನು ಹೇಳುವಂಥದ್ದು. ಓಕೆನಾ, ನಾನು ಸುಮ್ಮನೆ ಇದನ್ನು ಮಾಡಿ ನೀವು ಟ್ರೈ ಮಾಡಿ ಅಂತ ನಾನು ನಿಮಗೆ ಕೊಡೋದಿಲ್ಲ. ನಾನು ಮಾಡಿ ನನಗೆ ಅದು 100% ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ಅದು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮ್ಮ ಲೈಫಲ್ಲೂ ಕೂಡ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಬಿಟ್ಟರೆ ಇಲ್ಲಿ ನಾನು ಮಾತ್ರ ಖುಷಿಯಾಗಿರಬೇಕು, ನಾನು ಮಾತ್ರ ಬೆಳಿಬೇಕು ಅಲ್ಲ, ನೀವೆಲ್ಲರೂ ಕೂಡ ಬೆಳಿಬೇಕು, ನೀವು ಕೂಡ ಲೈಫಲ್ಲಿ ಹ್ಯಾಪಿಯಾಗಿರಬೇಕು. ನನ್ನ ಉದ್ದೇಶ ಅದೇ ಅಷ್ಟೇ. ಓಕೆನಾ, ಸೊ ಯಾರಿಗೆ ಈ ಮನಿ ಬೌಲ್ ರಿಚುವಲ್ಸ್ಗೆ ಜಾಯಿನ್ ಆಗಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಕೂಡ ಹುಣ್ಣಿಮೆ ದಿನ ನಡೀತಾ ಇರುವಂಥದ್ದು. ಇದು ಪವರ್ಫುಲ್ಲಾಗಿ ನಿಮಗೆ ವರ್ಕ್ ಆಗುತ್ತೆ. ಓಕೆನಾ, ಸೊ ನೀವೇ ನೋಡ್ತೀರಾ ಹಣ ನಿಮ್ಮ ಲೈಫಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೆ, ಅಪೋರ್ಚುನಿಟಿಗಳು ನೀವು ಯಾವ ರೀತಿಯಾಗಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವೇ ನೋಡ್ತೀರಾ. ಓಕೆ, ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಲಿಮಿಟೆಡ್ ಸೀಟ್ ಆಗಿರುತ್ತೆ. 5ನೇ ತಾರೀಕಿಗೆ ಅಂದರೆ ಹುಣ್ಣಿಮೆ ದಿನ ಮಾಡುವಂಥ ರಿಚುವಲ್ಸ್ ಆಗಿರುತ್ತೆ. ಟೈಮಿಂಗ್ಸ್ ಪ್ರತಿಯೊಂದು ಕೂಡ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ. ಬುಕ್ ಮಾಡ್ಕೊಳ್ಳೋರು ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸೀಟ್ ಹಾಗಾಗಿ. ಓಕೆ, ಹಾಗೆಯೇ 8ನೇ ತಾರೀಕಿಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ, ಶನಿವಾರ. ಓಕೆನಾ, ನಿಮ್ಮ ಲೈಫಲ್ಲಿರುವಂಥ ಥರ್ಡ್ ಪರ್ಸನ್ನ ನೀವು ರಿಮೂವ್ ಮಾಡಬೇಕು, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡಬೇಕು, ನೆಗೆಟಿವ್ಸ್ಗಳನ್ನ ರಿಮೂವ್ ಮಾಡಬೇಕು, ನ್ಯೂ ಬಿಗಿನಿಂಗ್ನ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯಾರಿಗೆಲ್ಲ ಇಷ್ಟ ಇದೆ ಅವರು ಕೂಡ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಈಗಾಗಲೇ ತುಂಬ ಜನ ಈ ಒಂದು ಕಾರ್ಡ್ ಕಟಿಂಗ್ನ ರಿಚುವಲ್ನ ನೋಡಿಬಿಟ್ಟು ಕಲ್ತ್ಬಿಟ್ಟು ಅವ್ರು ಪ್ರಾಕ್ಟಿಕಲಾಗಿ ಅವ್ರ ಲೈಫಲ್ಲಿ ಮಾಡಿಬಿಟ್ಟು ತುಂಬಾ ಅದ್ಭುತವಾದಂಥ ರಿಸಲ್ಟ್ಗಳನ್ನ ನೋಡಿದ್ದಾರೆ. ಈಗ ಇನ್ನೊಂದು ಸ್ಕ್ರೀನ್ಶಾಟ್ ನಾನು ನಿಮಗೆ ಇಲ್ಲಿ ಹಾಕ್ತೀನಿ. ಈ ಒಂದು ಕಾರ್ಡ್ ಕಟಿಂಗ್ ಮಾಡಿ ಅವ್ರ ಲೈಫಲ್ಲಿ ಆಗಿರೋಂಥ ಮಿರಾಕಲ್ಸ್ಗಳನ್ನು, ಹಾಗೆ ಅವ್ರ ರಿಲೇಷನ್ಶಿಪ್ನ ಸರಿ ಮಾಡ್ಕೊಂಡಿರೋವಂಥ ಬೇಕಾದಷ್ಟು ಏನು ರಿವ್ಯೂಗಳಿದೆ. ಇಲ್ಲಿ ನಾನು ಎಲ್ಲದನ್ನು ಶೇರ್ ಮಾಡ್ಕೊಳ್ಲಿಕ್ಕಾಗಲ್ಲ ವಿಡಿಯೋದಲ್ಲಿ. ಸೊ ಹಾಗಾಗಿ ಕೆಲವೊಂದು ಪರ್ಸ್ನಲ್ ಅವ್ರದ್ದು ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ನಾನು ಶೇರ್ ಮಾಡೋದಕ್ಕಾಗಲ್ಲ. ಕೆಲವೊಂದನ್ನು ನಾನು ಯಾವುದೆಲ್ಲ ಶೇರ್ ಮಾಡ್ಬೋದು ಅದನ್ನು ನಾನು ಇಲ್ಲಿ ಯೂಟ್ಯೂಬ್ ಚಾನಲಲ್ಲೇ ಹಾಕ್ಬೋದು. ಸೊ ಯಾರಿಗೆಲ್ಲ ಕಾರ್ಡ್ ಕಟಿಂಗ್ ರಿಚುವಲ್ಸಿಗೆ ಜಾಯಿನ್ ಆಗಬೇಕಂತ ಇದ್ದೀರಾ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ ಮಾಡಿ ರಿಚುವಲ್ಸ್ ಅಂತ ಹೇಳಿ, ಹಾಗೆಯೇ ರಿಚುವಲ್ಸ್ಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಎಸ್, ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಇಲ್ಲಿ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ ಅವ್ರ ಫೋಟೋನ ನೆನ್ಪು ಮಾಡ್ಕೊಳ್ಳಿ. ಫೋಟೋ ಇದ್ದರೆ ನೋಡಿ, ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಸಾರಿ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಈ ಕ್ಷಣ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಅಧಿಪರಾಶಕ್ತಿ. ಓಕೆ, ಇಲ್ಲಿ ನೀವು ಅವ್ರನ್ನ ತುಂಬಾ ಡೌಟ್ ಮಾಡ್ತಾ ಇದ್ದೀರಾ, ಡೌಟ್ ಪಡ್ತಿದ್ದೀರಾ ಅವ್ರ ಮೇಲೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಫಸ್ಟ್ ನಿಮ್ಮ ಎನರ್ಜಿನೇ ಇಲ್ಲಿ ಕನೆಕ್ಟ್ ಆಗ್ತಿರೋವಂಥದ್ದು. ನೀವು ಅವ್ರನ್ನ ತುಂಬ ಅನುಮಾನಿಸ್ತಾ ಇದ್ದೀರಾ, ಡೌಟ್ ಪಡ್ತಾ ಇದ್ದೀರಾ, ಅನ್ನೆಸೆಸರಿಯಾಗಿ ಅವ್ರ ಮೇಲೆ ಒಂದು ಅಪವಾದಗಳನ್ನು ಹಾಕ್ತಾ ಇದ್ದೀರಾ ಅಥವಾ ಅನುಮಾನ ಪಡ್ತಿರೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲಿ ಅವ್ರಿಗೆ ಅನ್ನಿಸ್ತಾ ಇದೆ, ಇವ್ರು ಯಾಕೆ ನನ್ನನ್ನು ಅನುಮಾನಿಸ್ತಾ ಇದ್ದಾರೆ ಅಥವಾ ನನ್ನ ಒಂದು ಟ್ರೂ ಲವ್ ಯಾಕೆ ಇವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನಿಮ್ಮ ಪರ್ಸನ್ ಅವರ ಒಂದು ಕರೆಂಟ್ ಎನರ್ಜಿ ಆಗಿದೆ. ಅವ್ರಿಗೆ ಇಲ್ಲಿ ಅನ್ನಿಸ್ತಾ ಇದೆ ಅನ್ನೆಸೆಸರಿಯಾಗಿ ನೀವು ಅವ್ರನ್ನ ಡೌಟ್ ಪಡ್ತಿರೋವಂಥದ್ದು ಅವ್ರ ಮನಸ್ಸಿಗೆ ತುಂಬಾ ನೋವು ಕೊಡ್ತಾ ಇದೆ, ಬೇಜಾರಾಗ್ತಿದೆ, ಮನಸ್ಸಿಗೆ ತುಂಬಾ ಅವರು ಹರ್ಟ್ ಮಾಡ್ಕೊಳ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ,
ಫಸ್ಟು ನಿಮ್ಮ ಪರ್ಸನ್ ಕಡೆಯಿಂದ ಬರ್ತಿರೋಂಥ ಒಂದು ಮೆಸೇಜ್ ಬಂದು ನನ್ನನ್ನು ಅನುಮಾನ ಮಾಡಬೇಡ, ಡೌಟ್ ಪಡಬೇಡ ನನ್ನ ಮೇಲೆ. ನನ್ನನ್ನು ಅನುಮಾನಿಸೋದನ್ನು ಫಸ್ಟು ಸ್ಟಾಪ್ ಮಾಡು, ನಿಲ್ಲಿಸು ಅಂತ ಹೇಳಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಓಕೆ. ಇಲ್ಲಿ ನಿಮ್ಮ ಎನರ್ಜಿ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವು ಒಂದ್ಸಲ ನೀವಿಬ್ರು ಮುಕ್ತವಾಗಿ ಮಾತಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಇಬ್ರು ಕೂಡ ಮಾತಾಡೋದಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಈಗೋ ಇದೆ, ನಿಮ್ಮ ಪರ್ಸನಿಗೂ ಈಗೋ ಇದೆ. ಇಲ್ಲಿ ಅವಳೇ ಅಥವಾ ಅವನೇ ಬಂದು ಮಾತಾಡಿಸ್ಲಿ ಅಥವಾ ನಾನು ಯಾಕೆ ಹೋಗಬೇಕು, ನನ್ನಿಂದ ಏನು ಮಿಸ್ಟೇಕ್ ಆಗಲಿಲ್ಲ. ಸೊ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಮೆಸೇಜ್ ಅಥವಾ ಒಂದು ಕಾಲ್ ನಿಮ್ಮಿಬ್ಬರು ರಿಲೇಶನ್ಶಿಪ್ನ ಸರಿ ಮಾಡುತ್ತೆ. ಓಕೆ. ಬಟ್ ಇಲ್ಲಿ ನೀವೇನು ಮಾಡ್ತಿದ್ದೀರಾ, ಮಾತಾಡೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಕಮ್ಯುನಿಕೇಷನ್ ತುಂಬಾನೇ ಮಿಸ್ಕಮ್ಯುನಿಕೇಷನ್ ನಡೀತಾ ಇದೆ. ಸರಿಯಾಗಿ ಟೈಮ್ ಕೊಡದೇ ಇರ್ಬೋದು ನಿಮ್ಮ ಪರ್ಸನ್ ನಿಮಗೆ, ಅಥವಾ ನೀವು ಅವರಿಗೆ ಸರಿಯಾಗಿ ಟೈಮ್ ಕೊಡದೇನೆ ನಿಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಿರೋವಂಥದ್ದು. ಸೊ ಅವ್ರು ನಿಮಗೆ ಟೈಮ್ ಕೊಡ್ತಿಲ್ಲ ಅಂತ ನೀವು ಅವ್ರನ್ನ ಅನುಮಾನಿಸ್ತಾ ಇರೋವಂಥದ್ದು. ಸೊ ಈ ರೀತಿಯಾದಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಓಪನ್ ಆಗಿ ನಿಮ್ಮ ಜೊತೆಗೆ ಮುಕ್ತವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದಾರೆ ಅನ್ನೋಂಥ ಎಲ್ಲೋ ಒಂದು ಕಡೆ ಚಾನಲೈಸ್ ಮೆಸೇಜ್ ಇಲ್ಲಿ ಅಂದರೆ ನಿಮ್ಮ ಕಡೆ ವಾಪಸ್ ಬಂದುಬಿಟ್ಟು ಅಥವಾ ನಿಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡೋದಕ್ಕೆ ರೆಡಿ ಇದ್ದಾರೆ ಅನ್ನೋಂಥ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ. ಇಲ್ಲಿ ಈಗೋಯಿಂದ ಇಬ್ರು ಮಾತಾಡ್ತಾ ಇಲ್ಲ ಅನ್ನೋವಂಥದ್ದು ನಿಮ್ಮ ಪರ್ಸನ್ಗೂ ಅನ್ನಿಸ್ತಾ ಇದೆ. ಓಕೆ. ಸೊ ಎಲ್ಲೋ ಒಂದು ಕಡೆ ತುಂಬಾನೇ ಈಗೋ ಇದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಎ ಲೆಟರ್, ಕೆ ಲೆಟರ್, ಜೆ ಲೆಟರ್, ಡಿ ಲೆಟರ್, ಐ, ಎಂ, ಬಿ, ಪಿ, ವೈ, ವಿ, ಜೆ, ಜಿ, ಸಿ, ಎ ಲೆಟರ್ನ ರೆಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ. ಎಸ್, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ. ಟ್ಯಾರೋ ಇಂದ ಏನು ಬರ್ತಿದೆ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ ಚೆಕ್ ಮಾಡೋಣ. ಹಾಗೆ ಕಾರ್ಡ್ ಕಟಿಂಗ್ ರಿಚುವಲ್ಸಿಗೆ ಆ್ಯಂಡ್ ಮನಿ ಬೌಲ್ ರಿಚುವಲ್ಸಿಗೆ ಜಾಯಿನ್ ಆಗೋದನ್ನು ಮರಿಬೇಡಿ. ನಿಮ್ಮ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದು. ಓಕೆ. ನೀವು ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ. ಎಕ್ಸಾಂಪಲ್ ನಾನೇ ಟ್ರೈ ಮಾಡಿದ್ದೀನಿ, ನನಗೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗಿದೆ. ಸೊ ನಿಮಗೂ ಕೂಡ ವರ್ಕ್ ಆಗುತ್ತೆ. ಜಾಯಿನ್ ಆಗಿ ಆದಷ್ಟು ಬೇಗ. ಈ ಚಾನ್ಸನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಓಕೆ. 6 ಆಫ್ ಸಾರ್ಟ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್ ಬರ್ತಾ ಇದೆ, 7 ಆಫ್ ಪೆಂಟಿಕಲ್ಸ್, ವಾವ್, ಏಸ್ ಆಫ್ ಕಪ್ಸ್ ಬರ್ತಾ ಇದೆ, ನೈಸ್, ದ ಟವರ್ ಕಾರ್ಡ್. ಓಕೆ. ಸಡನ್ನಾಗಿ ನಿಮ್ಮಿಬ್ಬರು ರಿಲೇಶನ್ಶಿಪ್ಪಲ್ಲಿ ಒಂದು ಇನ್ಸಿಡೆಂಟ್ ಆಗಿರೋಂಥ ಒಂದು ಎನರ್ಜಿಲಿ ನನಗೆ ಬರ್ತಿರೋವಂಥದ್ದು. ಸೊ ಏಸ್ ಆಫ್ ಸಾರ್ಟ್ಸ್ ಹಾಗೆ ಏಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಓಕೆ. ಫೈನಲ್ ಒಂದು ಕಾರ್ಡ್ ಚೆಕ್ ಮಾಡೋಣ. ನೈಸ್, 7 ಆಫ್ ಸಾರ್ಟ್ಸ್. ಓಕೆ. ದ ಎಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ. ಇಲ್ಲಿ ನಿಮ್ಮ ಒಂದು ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವರು ತುಂಬಾ ಸಾಫ್ಟ್ ಇದ್ದಾರೆ. ದಟ್ ಮೀನ್ಸ್ ತುಂಬ ಇನ್ನೋಸೆನ್ಸ್ ಇರುವಂಥದ್ದು, ತುಂಬ ಸಾಫ್ಟ್ ಇರುವಂಥದ್ದು. ಮಾತಾಡಿದರೆ ಓಕೆ, ಎಸ್, ಮಾತಾಡಿದ್ರೆ ಎಲ್ಲಿ ಹರ್ಟ್ ಆಗಿಬಿಡುತ್ತೋ ಅಥವಾ ಈ ಎನರ್ಜಿ ನಿಮಗೂ ಇರ್ಬೋದು, ನಿಮ್ಮ ಪರ್ಸನ್ಗೂ ಇರ್ಬೋದು. ಇಬ್ಬರದ್ದು ಕರೆಂಟ್ ಎನರ್ಜಿ ನೋಡ್ತಿರೋದ್ರಿಂದ ಇಲ್ಲಿ ಅನ್ನಿಸ್ಬೋದು, ಇಲ್ಲ ಮೇಡಮ್ ನಾನು ಸಾಫ್ಟ್ ಇದ್ದೀನಿ, ನಾನು ಇನ್ನೋಸೆಂಟ್ ಇದ್ದೀನಿ, ನನ್ನ ಪರ್ಸನ್ ತುಂಬ ಏನು ರ್ಯಾಶ್ ಆಗಿದ್ದಾರೆ, ಈ ರೀತಿಯ ಕಮೆಂಟ್ ಮಾಡಬೇಡಿ. ಇದು ಎನರ್ಜಿ ಇಬ್ರಿಗೂ ಕೂಡ ಕನೆಕ್ಟ್ ಆಗ್ತಿರೋ ಕಾರಣ ಇಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಥರದ ಒಂದು ಎನರ್ಜಿಗಳು ಇಲ್ಲಿ ಬರ್ತಾ ಇರುತ್ತೆ. ಓಕೆ. ಸೊ ಎಸ್, ಇಲ್ಲಿ ತುಂಬ ಇನ್ನೋಸೆಂಟ್ ಇರೋದ್ರಿಂದ ಇಲ್ಲಿ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗಿರುವಂಥದ್ದು, ಬೇಜಾರಾಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ. ಕೆಲವೊಂದು ಮಾತುಗಳು ಹರ್ಟ್ ಆಗಿದೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಪರ್ಸನ್ ನಿಮಗೆ ಸರಿಯಾಗಿ ಟೈಮ್ನ ಕೊಡೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಈ ಒಂದು ರೀಡಿಂಗ್ನ ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಪರ್ಸನಿಗೆ ಆಲ್ರೆಡಿ ಒಂದು ಮದುವೆ ಆಗಿದೆ ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಮದುವೆ ಆಗಿರ್ಬೋದು. ಇದು ನಿಮ್ಮ ಸೆಕೆಂಡ್ ಲವ್ ನಿಮ್ಮ ಲೈಫಿಗೆ.
ಓಕೆನಾ. ಸೊ ನಿಮ್ಮ ಪರ್ಸನಲ್ ಲೈಫಿಗೆ ಇರ್ಬೋದು, ನಿಮ್ಮ ಲೈಫಿಗೆ ಇರ್ಬೋದು, ಇದು ಸೆಕೆಂಡ್ ಲವ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಅವ್ರು ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅಂತ ಹೇಳಿ ಅವ್ರನ್ನ ನೀವು ಅನುಮಾನಿಸ್ತಾ ಇದ್ದೀರಾ. ಇಲ್ಲ ಅಂತ ಹೇಳಿ ನಿಮ್ಮ ಪರ್ಸನ್ ನಿಮ್ಮನ್ನ ಅನುಮಾನಿಸ್ತಾ ಇದ್ದಾರೆ. ಸೊ ಸ್ಟ್ರಾಂಗ್ ಆಗಿ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಬರ್ತಿದೆ, ಹಾಗೆ ಟ್ಯಾರೋ ರೀಡಿಂಗ್ ಅಲ್ಲೂ ಬರ್ತಿರೋಂಥ ಎನರ್ಜಿ ಅನುಮಾನಿಸ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇನ್ನೊಂದಷ್ಟು ಬ್ರೇಕ್ಗಳು ಜಾಸ್ತಿ ಆಗ್ತಿದೆ, ಅಂತರ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಒಬ್ರನ್ನೊಬ್ರನ್ನ ಅನುಮಾನ ಮಾಡೋದ್ರಲ್ಲೇ ಇಲ್ಲಿ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಫಸ್ಟ್ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಬರ್ತಿರೋಂಥ ಒಂದು ಗೈಡೆನ್ಸ್ ಬಂದ್ಬಿಟ್ಟು ಆ ಅನುಮಾನ ಮಾಡೋದನ್ನ ಸ್ಟಾಪ್ ಮಾಡಿ. ಅಂಡ್ ಇಲ್ಲಿ ಆ ಅನುಮಾನ ಮಾಡ್ತಿರೋದು ಇಬ್ರು ಮನಸ್ಸಿಗೂ ಹರ್ಟ್ ಆಗ್ತಿರೋವಂಥದ್ದು. ಇಲ್ಲಿ ನಿಮ್ಮ ಪರ್ಸನ್ಗೂ ಆ ಫೀಲ್ ಆಗ್ತಿದೆ, ನಿಮಗೂ ಕೂಡ ಆ ಫೀಲ್ ಆಗ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂಡ್ ಇಲ್ಲಿ ಎಸ್, ಇಲ್ಲಿ ಏಸ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಮನಸ್ಸಿಂದ ಅವ್ರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ. ನೋಡ್ಬೋದು ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್, ದ ಎಂಪ್ರೆನ್ಸ್ ಕಾರ್ಡ್ ಬರ್ತಿರೋದ್ರಿಂದ ಅವ್ರ ಪ್ರೀತಿ ಅಂದ್ರೆ ಅವ್ರ ಪ್ರೀತಿನ ಯಾವುದಕ್ಕೆ ಹೋಲಿಸ್ಬೋದು ಅಂತ ಹೇಳಿದ್ರೆ, ಒಂದು ತಂದೆ ತಾಯಿಯ ಪ್ರೀತಿ ಎಷ್ಟು ಟ್ರೂ ಆಗಿರುತ್ತೆ ಅಷ್ಟು ಟ್ರೂ ಇದೆ ನಿಮ್ಮ ಪರ್ಸನ್ ಅವರ ಪ್ರೀತಿ. ಓಕೆ, ಅಂಡ್ ಇಲ್ಲಿ ನಿಮ್ಮ ಪ್ರೀತಿನೂ ಅಷ್ಟೇ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಎನರ್ಜಿನೂ ಕೂಡ ಅದೇ ತರ ಇರುವಂತದ್ದು. ನಿಮ್ಮ ಒಂದು ಪ್ರೀತಿ ತಂದೆ ತಾಯಿಯ ಪ್ರೀತಿಗೆ ಹೋಲಿಸ್ಬೋದು. ಆ ತರದ ಒಂದು ಪ್ರೀತಿ ಇಲ್ಲಿ ನಾನು ನೋಡ್ತಾ ಇದ್ದೀನಿ ನಿಮ್ಮಿಬ್ರು ರಿಲೇಶನ್ಶಿಪ್ ಅಲ್ಲಿ. ಬಟ್ ಇಲ್ಲಿ ಎಲ್ಲೋ ಒಂದ್ ಕಡೆ ಆ ಪ್ರೀತಿ ಇಲ್ಲಿ ಅತಿಯಾದ್ರೆ ಅಮೃತವು ವಿಷ ಅಂತ ಹೇಳಿ ಒಂದು ಗಾದೆ ಕೇಳಿದಿರಲ್ವಾ, ಆ ರೀತಿಯಾಗಿ ಇಲ್ಲಿ ಕಾಣಿಸ್ತಿದೆ ನಿಮ್ಮ ಎನರ್ಜಿಯಲ್ಲಿ, ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ಯಾಕಂದ್ರೆ ನೀವು ಅವ್ರನ್ನ ತುಂಬಾ ಕೇರ್ ಮಾಡಿದಿರಾ, ತುಂಬಾ ಓವರ್ ಕೇರ್, ಓವರ್ ಲವ್ ಮಾಡಿರುವಂಥದ್ದು, ಓವರ್ ಥಿಂಕಿಂಗ್ ಮಾಡಿರುವಂಥದ್ದು, ತುಂಬಾ ಓವರ್ ಪ್ರೊಟೆಕ್ಟ್ ಮಾಡಿರುವಂಥದ್ದು ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಅಂದ್ರೆ ತುಂಬಾ ಓವರ್ ಪ್ರೊಟೆಕ್ಷನ್ ಮಾಡುವಂತ ಒಂದು ಎನರ್ಜಿ ಏನಿದೆ ಅದು ತುಂಬಾನೇ ಇಲ್ಲಿ ಆ ನಿಮಗೆ ಕಷ್ಟ ಆಗಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ನೆಸ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನನಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾರ ಜೊತೆನೂ ಮಾತಾಡಬಾರ್ದು, ನನ್ನ ಪರ್ಸನ್ ನನಗೆ ಮಾತ್ರ. ಇದು ಯಾವ ತರ ಅಂತ ಹೇಳಿದ್ರೆ ಪ್ರೀತಿ ಅನ್ನೋದು ಓವರ್ ಆಗ್ಬಿಟ್ಟು ಪ್ರಾಪರ್ಟಿ ತರ ಇಲ್ಲಿ ಥಿಂಕ್ ಮಾಡ್ತಿರುವಂಥದ್ದು, ಆ ತರ ಒಂದು ಫೀಲ್ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಈ ಪ್ರೀತಿಯಲ್ಲಿ ಆ ಓವರ್ ಥಿಂಕಿಂಗ್ ಅಥವಾ ಆ ಓವರ್ ಪ್ರೊಟೆಕ್ಷನ್ ಮಾಡೋದು ಅಥವಾ ಪಾಸಿಟಿವ್ನೆಸ್ ಏನಿದೆ ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡಬೇಕಾಗಿದೆ. ನಿಮ್ಮ ಎನರ್ಜಿ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಇರಬಹುದು ಇದು. ಹಾಗೇನೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಏಸ್ ಆಫ್ ಕಪ್ಸ್ ಬರ್ತಿದೆ. ಅವರು ಮುಕ್ತವಾಗಿ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲಿಕ್ಕೆ, ಹೇಳ್ಕೊಳ್ಲಿಕ್ಕೆ ರೆಡಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಹತ್ರ ನೀವು ತುಂಬಾ ಸಲ ಕೇಳಿರ್ಬೋದು ಅಥವಾ ಅವರು ನಿಮ್ಮ ಹತ್ರ ಕೇಳಿರ್ಬೋದು, ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳ್ಕೊ, ಅಥವಾ ಏನಾದ್ರೂ ನಿನಗೆ ಬೇಜಾರಿದೆ, ನೋವಿದೆ ಅಂತ ಹೇಳಿದ್ರೆ ನನ್ನ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊ, ಈ ರೀತಿಯಾದಂಥ ಮಾತುಗಳನ್ನ ನೀವು ಅವ್ರ ಹತ್ರ ಕೇಳಿರ್ಬೋದು ಅಥವಾ ಅವ್ರು ನಿಮ್ಮ ಹತ್ರ ಕೇಳಿರ್ಬೋದು. ಬಟ್ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ, ತುಂಬಾ ಹೈಡ್ ಮಾಡ್ತಿದ್ರು ಅಥವಾ ಮುಚ್ಚಿಡ್ತಾ ಇದ್ರು. ನಿಮಗೆ ಗೊತ್ತಾದ್ರೆ ಎಲ್ಲಿ ಏನಾಗ್ಬಿಡುತ್ತೋ ಅನ್ನೋಂಥ ಒಂದು ಭಯದಿಂದ ಅವ್ರು ಮುಚ್ಚಿಡ್ತಾ ಇದ್ರು. ಬಟ್ ಇವಾಗ ಅವರು ಓಪನ್ ಆಗಿ ನಿಮ್ಮ ಹತ್ರ ಎಲ್ಲಾ ವಿಷಯಗಳನ್ನ ಶೇರ್ ಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದಾರೆ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಓಕೆ, ಒಂದು ಕಾಲ್ ಅಥವಾ ಒಂದು ಮೆಸೇಜ್ ಎವ್ರಿಥಿಂಗ್ ಪ್ರತಿಯೊಂದನ್ನು ಕೂಡ ಚೇಂಜ್ ಮಾಡುತ್ತೆ. ಸೊ ಕ್ಯಾಂಡಲ್ ವ್ಯಾಕ್ಸ್ ಅಲ್ಲೂ ಸೇಮ್ ಬರ್ತಿದೆ ಅಂಡ್ ಇದ್ರಲ್ಲೂ ಕೂಡ ಸೇಮ್ ಎನರ್ಜಿ ಬರ್ತಿದೆ. ಸಡನ್ ಆಗಿ ನೀವಿಬ್ರ ಮಧ್ಯೆ ಒಂದು ಬ್ರೇಕಪ್ ಆಗಿರೋದು, ರೀಸನ್ ಇಲ್ದೇನೆ, ಕಾರಣ ಇಲ್ದೇನೆ ನೀವಿಬ್ರ ಮಧ್ಯೆ ದೂರ ಆಗಿರುವಂಥದ್ದು, ಬ್ರೇಕಪ್ ಆಗಿರುವಂಥದ್ದು ಅಂಡ್ ಈ ಒಂದು ಬೇಜಾರ್ ಆಗ್ತಿರುವಂಥದ್ದು, ಮನಸ್ತಾಪ ಆಗ್ತಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಆ ಒಂದು ಈಗೋ ಇರ್ಬೋದು, ಆ ಒಂದು ಬೇಜಾರನ್ನ ನೀವು ಫರ್ಗಿವ್ ಮಾಡಿ ಬಿಟ್ಟಿದ್ದೆ ಆದ್ರೆ ಖಂಡಿತವಾಗಿಯೂ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಮತ್ತೆ ಈ ಒಂದು ಮಾತುಕತೆನ ನೀವು ಮುಂದುವರಿಸ್ಬೋದು ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಒಂದು ಕಾಲ್, ಒಂದು ಮೆಸೇಜ್ ತುಂಬಾನೇ ಚೇಂಜಸ್ ತರುತ್ತೆ. ಸೊ ಇಲ್ಲಿ ಯಾರಾದ್ರೂ ಒಂದು ಸ್ಟೆಪ್ ಮುಂದೆ ಇಡಬೇಕಾಗತ್ತೆ. ನೀವಿರ್ಬೋದು ಅಥವಾ ನಿಮ್ಮ ಪರ್ಸನ್ ಇರ್ಬೋದು, ಯಾರಾದ್ರೂ ಒಂದು ಸ್ಟೆಪ್ ಅಂದ್ರೆ ನಿಮ್ಮ ಈಗೋನ ಬಿಟ್ಟು ಅಥವಾ ನಿಮ್ಮ ಒಂದು ಹಠನ ಬಿಟ್ಟು ಅವ್ರ ಹತ್ರ ನೀವು ಮಾತಾಡೋದ್ರಿಂದ ಈ ರಿಲೇಶನ್ಶಿಪ್ ಸರಿ ಆಗತ್ತೆ. ನೀವು ಇಲ್ಲಿ ಎಲ್ಲೋ ಒಂದ್ ಕಡೆ ಕ್ಯಾರಿ ಮಾಡ್ತಿದ್ರ ಕೆಲವೊಂದು ವಿಷಯಗಳನ್ನ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಎನರ್ಜಿಗೂ ಕೂಡ ಇದು ಕನೆಕ್ಟ್ ಆಗ್ತಾ ಇರುವಂತದ್ದು. ಗೆಟ್ ಮೋರ್ ಇನ್ಫಾರ್ಮೇಶನ್. ಓಕೆ, ಸ್ವಲ್ಪ ವಿಷಯಗಳನ್ನ ತಿಳ್ಕೊಬೇಕಾಗಿದೆ, ಅವ್ರನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನೀವು. ಸೊ ಇಲ್ಲಿ ಕೆಲವೊಂದು ವಿಷಯದಲ್ಲಿ ಅವ್ರನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಹೇಳೋ ಮಾತನ್ನ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಮನಸ್ತಾಪಗಳು ನಿಮ್ಮಿಬ್ರು ಮಧ್ಯೆ ಬರ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಬಿ ಅಸರ್ಟಿವ್, ದೃಢವಾಗಿರಿ, ನಂಬಿಕೆನ, ಹೋಪ್ನ ಕಳ್ಕೊಂಬಿಡಿ ಯಾವುದೇ ಕಾರಣಕ್ಕೂ ಅಂತ ಇಲ್ಲಿ ಒಂದು ಮೆಸೇಜ್ ನಿಮಗೆ ಏಂಜಲ್ ಇಂದ ಬರ್ತಿರುವಂಥದ್ದು. ಪೀಸ್ಫುಲ್ ರೆಸೊಲ್ಯೂಷನ್ ಬರ್ತಾ ಇದೆ. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್ ಬಿಗ್ ಹ್ಯಾಪಿ ಚೇಂಜಸ್. ಸಿ, ಬಿಗ್ ಹ್ಯಾಪಿ ಚೇಂಜಸ್ ಬರ್ತಿರುವಂಥದ್ದು. ಬಿಗ್ ಹ್ಯಾಪಿ ಚೇಂಜಸ್ನ ಡೆಫಿನೆಟ್ಲಿ ನೋಡ್ತೀರಾ.
ಸೊ ಯಾವುದೇ ಕಾರಣಕ್ಕೂ ಪ್ರೀತಿನ ಸಂಬಂಧನ ನೀವು ಈಗೋದಲ್ಲಿ ಹಠದಲ್ಲಿ ಕಟ್ಟಿ ಇಡಬೇಡಿ ಅಂತ ಹೇಳಿಕ್ಕೆ ಇಲ್ಲಿ ಆ ಒಂದು ಎನರ್ಜಿ ಬರ್ತಿದೆ. ಸೊ ಆದಷ್ಟು ಓಪನ್ ಮೈಂಡಿಂದ ಅಥವಾ ಆದಷ್ಟು ಆಗೋಗಿರೋಂಥ ಘಟನೆಗಳನ್ನ ರಿಲೀಸ್ ಮಾಡಿ ಆ್ಯಂಡ್ ಇಲ್ಲಿ ಗೆಟ್ ಮೋರ್ ಇನ್ಫಾರ್ಮೇಷನ್ ಬರ್ತಿರೋದ್ರಿಂದ ಎಲ್ಲೊಂದು ಕಡೆ ಒಂದು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಲೈಫಲ್ಲಿ ಬರ್ತಿರುವಂಥದ್ದು, ಪ್ರೀತಿಯಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಿರುವಂಥದ್ದು, ಆ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಎಸ್, ಇದಕ್ಕೆ ಏಂಜಲ್, ಓ ಮೈ ಗಾಡ್, ಏಂಜಲ್ ಒರಾಕಲ್ ಕಾರ್ಡಿಂದ ಏನು ಬರುತ್ತೆ, ಒನ್ ಮೆಸೇಜ್ ನಾನಿಲ್ಲಿ ಪಿಕ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿಗೆ ಏನು ಗೈಡೆನ್ಸ್ ಆಗಿ ಬರ್ತಿದೆ. ಓ ಮೈ ಗಾಡ್, ಒಂದೇ ಒನ್ ಮೆಸೇಜ್ ತೆಗೆಯೋಣ. ಓಕೆ, ಮತ್ತೆ ಬಂದಿದೆ ಚಿಲ್ಡ್ರನ್. ಓಕೆ, ಸೊ ಯುವರ್ ಲವ್ ಲೈಫ್ ಈಸ್ ಬೀಯಿಂಗ್ ಎಫೆಕ್ಟೆಡ್ ಬೈ ಚಿಲ್ಡ್ರನ್ ಅಂತ ಹೇಳಿ ಬರ್ತಿದೆ. ಎಕ್ಸ್ಪ್ರೆಸ್ ಯುವರ್ ಲವ್. ಸಿ, ಮನಸ್ಸಲ್ಲೇ ಇಟ್ಕೊಂಡಿರೋಂಥ ಭಾವನೆಗಳು, ಪ್ರೀತಿಗಳು ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗಿದೆ, ಅದನ್ನು ಹೇಳ್ಕೊಬೇಕಾಗಿದೆ. ಇಲ್ಲಿ ನಿಮ್ಮ ಪರ್ಸನ್ ಕಡೆಯಿಂದ, ಇಲ್ಲಿ ಟ್ಯಾರೋ ರೀಡಿಂಗಿಂದ ಬರ್ತಿರೋ ಎನರ್ಜಿ ಅವ್ರು ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ತಾರೆ ಅಥವಾ ನೀವು ಅವ್ರ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ತೀರಾ. ಬಟ್ ಇಲ್ಲಿ ಎಕ್ಸ್ಪ್ರೆಸ್ ಯುವರ್ ಲವ್ ಅಂತ ಹೇಳಿ ಬರ್ತಿರೋದ್ರಿಂದ ಖಂಡಿತವಾಗಿ ಅವ್ರ ಮನಸ್ಸಲ್ಲಿರೋದು ಏನಿದೆ, ನಿಮ್ಮ ಬಗ್ಗೆ ಏನು ಒಪಿನಿಯನ್ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ, ಓಪನ್ ಆಗಿ ನಿಮ್ಮ ಹತ್ರ ಹೇಳ್ತಾರೆ, ಅಥವಾ ನೀವು ಅವ್ರ ಹತ್ರ ಹೇಳ್ಕೊಳ್ತೀರಾ ಅನ್ನೋ ಒಂದು ಮೆಸೇಜ್ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆಯೇ ರಿಚುವಲ್ಸಿಗೆ ಜಾಯಿನ್ ಆಗೋದಕ್ಕೆ ಯಾರು ಕೂಡ ಮರಿಬೇಡಿ. ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಈ ಒಂದು ರಿಚುವಲ್ಸ್ನ ನೀವು ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಅಪಾರ್ಚುನಿಟಿನ, ಅಬಂಡೆನ್ಸ್ನ ಬರಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ನೆಗೆಟಿವ್ಸ್ನ ರಿಮೂವ್ ಮಾಡ್ತಾ, ಥರ್ಡ್ ಪರ್ಸನ್ನ ರಿಮೂವ್ ಮಾಡ್ತಾ ನೀವು ನಿಮ್ಮ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ತೀರಾ. ಈ ಒಂದು ರಿಚುವಲ್ಸ್ನ ನೀವು ಜಾಯ್ನ್ ಆಗಲಿಕ್ಕೆ ಮಿಸ್ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನೈಟ್.